ನಮಸ್ತೆ. ಕೆ.ಟಿ. ಕೃಷ್ಣೇಗೌಡ. ನಾವು ಪ್ರಿಯಾಪಣ ತಾಲೂಕು ಕೆಲ್ಲೂರು ಗ್ರಾಮ. ನಮಗೆ 10ನೇ ತಿಂಗಳು ಗೊತ್ತಾಯ್ತು. ಇದು ಸ್ವಲ್ಪ ನೋವು ಬಂತು. ಆವಾಗ ಹುಷಾರಿದ್ದಪ್ಪ ಅಂದ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡ್ಬಂದ್ರು. ಹಾಸ್ಪಿಟ್ಲಾಗ ಹಿಂಗೆ ಅಂತ ಹೇಳಿದ್ರು. ಕಮ್ಮಿ ಆಗಲಿಲ್ಲ, ಸ್ವಲ್ಪ ಜಾಸ್ತಿ ಆಯಿತು. ಸ್ಕ್ಯಾನಿಂಗ್ ಮಾಡಿದ್ರೆ ಹೋಗಿ ಹಿಂಗೆ ಅಂತ ಹೇಳಿದ್ರು. ಆವಾಗ ಇಲ್ಲೂ ಬಂದಿದ್ದೀವಿ. ಇಲ್ಲೂ ಕೊಡ್ಸಿಲ್ಲ ಬೇರೆ 2 ಇತ್ತು. ಆದರೆ ಅದು ಕುಡಿಯೋದು ಬಿಟ್ಟು ಆದ್ರೆ 20 ವರ್ಷ ಮೇಲೆ 25 ವರ್ಷ ಆಯ್ತು. ಬೀಡಿ ಬಿಟ್ಟು 10 ವರ್ಷ 8 ವರ್ಷ ಆಯ್ತು. ಬೀಡಿ ಸಿಗರೇಟ್ ಏನಿಲ್ಲ, ಇನ್ನು ಟೀ ಊಟ ಅಷ್ಟು ಬಿಟ್ರೆ ಏನಿಲ್ಲ ಅಂದು. ಏನು ಅದು ಗಾರಿ ಕೆಲಸ ಮಾಡ್ತಾ ಇದ್ನಲ್ಲ, ಅದು ಸಿಮೆಂಟ್ ಧೂಳು ಕಪ ಒಳಗಡೆ ಸೇರೈತೆ ಅಂತ ಹೇಳಿದ್ರು. ಅದು ನಮ್ಗೆ ಗೊತ್ತಾಗ್ಲಿಲ್ಲ. ಊಟ ತಿಂಡಿ ಮಾಡ್ತೀನಿ, ಮಾತಾಡಕ್ಕಾಗಲ್ಲ. ನೋವು ಇದು ಬಹಳ ಆಯ್ತಾ, ಬಾಧನೆ ಆಯ್ತಾ. ಅದು ಓಡಾಡ್ತೀನಿ, ಸ್ವಲ್ಪ ಜಾಸ್ತಿ ತಿರುಗಾಡಕ್ಕಾಗಲ್ಲ. ನಿಧಾನ ಹೋಗ್ಬೇಕು, ನಿಧಾನ ಬರ್ಬೇಕು. ಯಾರು ಹೇಳಿದ್ರು ಹಿಂಗೆ ಅಂತ. ಆವಾಗ ನಮ್ಮ ಮಳಿ ಹೇಳಿ, ನಮ್ಮ ಮಳಿ ಮಗಳು ಕಾಡ್ಕೊಂಬಲ್ಲ ಇಲ್ಲಿಗೆ. ನಮಗ್ ಗೊತ್ತಿರಲಿಲ್ಲ ಇಲ್ಲಿ ಅಂತ ಹಿಂಗೆ ಅಂತ. ನಮ್ಮ ಬಗ್ಗೆ ಅವ್ರು ಏನು ಹೇಳಲಿಲ್ಲ. ಎಲ್ಲ ನಮ್ಮ ಮಳಿ ಹೇಳಿದ್ದಾರೆ. ಅವ್ರು ಮಾತಾಡಿದ್ದಾರೆ. ಊಟ ಸ್ವಲ್ಪ ತಿಂತೀನಿ, ಏನು ತೊಂದರೆ ಇಲ್ಲ. ಯಾವ್ದು ಕೊಟ್ಟರು ಊಟ ಮಾಡ್ತೀನಿ. ಅಲ್ಲಿ ನೀವು ಯಾವ್ದಾರ ಊಟ ಮಾಡಿ, ಗಟ್ಟಿ ಊಟ ಮಾಡಿ ಅಂತ ಹೇಳಿದ್ರು. ಗಟ್ಟಿ ಪದಾರ್ಥ ಏನು ತಿಂತಾ ಇರಲಿಲ್ಲ. ಸ್ವಲ್ಪ ಮುದ್ದೆ ಊಟ ಮಾಡ್ತೀನಿ, ಅನ್ನ ಊಟ ಮಾಡ್ತೀನಿ, ಅಷ್ಟು ಕೊಟ್ಟರೆ ಇನ್ನೇನಿಲ್ಲ. ಯಾರಿಗೂ ಇಲ್ಲ ಇದು, ನನಗೆ ಫಸ್ಟ್ ಇದು. ಥ್ಯಾಂಕ್ ಯು.